ಜೈನ ಧರ್ಮಕ್ಕೆ ಅವಮಾನಕಾರಿ ಹೇಳಿಕೆಗಳನ್ನು ಕೇಂದ್ರದ ಮಾಜಿ ಸಚಿವೆ ಮೇನಕಾ ಗಾಂಧಿ ನೀಡುತ್ತಿದ್ದಾರೆ ಎಂಬ ಆಕ್ರೋಶವನ್ನು ವ್ಯಕ್ತಪಡಿಸಿ ಜೈನ ದಿಗಂಬರ ಸಮಾಜದ ವತಿಯಿಂದ ಶಿವಮೊಗ್ಗದಲ್ಲಿ ಪ್ರತಿಭಟನೆ ಮಾಡಲಾಯಿತು. ಮೇಲಿಂದ ಮೇಲೆ ಮೇನಕಾ ಗಾಂಧಿಯವರು ಜೈನ ಧರ್ಮದ ಧಾರ್ಮಿಕ ಸ್ವಾತಂತ್ರ್ಯ ಹಕ್ಕನ್ನು ಕಸಿದುಕೊಳ್ಳುವ ರೀತಿಯಲ್ಲಿ ಮಾತನಾಡುತ್ತಿದ್ದಾರೆ. ಜೈನ ಧರ್ಮಕ್ಕೆ ಧಕ್ಕೆ ತರತಕ್ಕಂಥ, ಅಪಮಾನ ಮಾಡತಕ್ಕಂಥ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ಕೂಡಲೇ ಅವರು ಮೇನಕಾ ಗಾಂಧಿಯವರು ತಮ್ಮ ಹೇಳಿಕೆಗಳನ್ನು ವಾಪಸ್ ಪಡೆಯಬೇಕು ಮತ್ತು ಜೈನ ಧರ್ಮೀಯರ ಬಗ್ಗೆ ಅವಮಾನೀಯ ರೀತಿಯ ಹೇಳಿಕೆಗಳನ್ನು ನಿಲ್ಲಿಸಬೇಕು, ಕೂಡಲೇ ಕ್ಷಮೆಯನ್ನು ಕೇಳಬೇಕೆಂದು ಒತ್ತಾಯಿಸಲಾಯಿತು. ಈ ಸಂದರ್ಭದಲ್ಲಿ ಸಮಾಜದ ಮುಖಂಡರು ಅನೇಕರು ಮೇನಕಾ ಗಾಂಧಿಯವರ ಹೇಳಿಕೆಗಳನ್ನು ಉಗ್ರವಾಗಿ ಖಂಡಿಸಿದರು. 145 ಕೋಟಿ ಜನರಲ್ಲಿ 100 ಕೋಟಿ ಜನ ಮಾಂಸಾಹಾರಿಗಳು, 100 ಕೋಟಿ ಜನ ಮಾಂಸಾಹಾರಿಗಳಿದ್ದಾರೆ. ಈ 45 ಕೋಟಿ ಜನರಲ್ಲೂ ಕೂಡ ಕೆಲವರು ಮೊಟ್ಟೆ ತಿಂತಕ್ಕಂಥ ಸಸ್ಯಾಹಾರಿಗಳು, ಇನ್ನು ಕೆಲವರು ಗೆಡ್ಡೆ ಗೆಣಸು ಮತ್ತೆ ಮಾಂಜಿ ತಿಂತಕ್ಕಂಥ ಸಸ್ಯಾಹಾರಿಗಳು. ಈ ಗೆಡ್ಡೆ ಗೆಣಸು ಮೊಟ್ಟೆನೂ ತಿಂದೇ ಇರತಕ್ಕಂಥ ಸಸ್ಯಾಹಾರಿಗಳು ಕೇವಲ ಒಂದು 5ರಿಂದ 10% ಮಾತ್ರ. 70% ಜನ ಮಾಂಸಾಹಾರಿಗಳಾದ್ರೆ 29% ಜನ ಈ ಗೆಡ್ಡೆ ಗೆಣಸು ಮೊಟ್ಟೆ ತಿಂತಕ್ಕಂಥ ಸಸ್ಯಾಹಾರಿಗಳಾದ್ರೆ ಅದರೊಳಗೆ ಅದು ಯಾವುದನ್ನು ಯೂಸ್ ಮಾಡದೆ ಬರೀತ ಶುದ್ಧ ಶಾಕಾಹಾರಿಗಳು ಅಂತಂದ್ರೆ ಇವತ್ತು ನೀವು ಹೋಟೆಲ್ಗಳಲ್ಲೂ ಕೂಡ ಉತ್ತರ ಭಾರತ ಇರ್ಬೋದು, ಕೇರಳ ಇರ್ಬೋದು, ಬೇರೆ ಬೇರೆ ಕಡೆ ದೇಶದಲ್ಲಿ ಹೋದ್ರೆ ನಿಮಗೆ ಪೂರ್ತಿ ಸಸ್ಯಾಹಾರಿ ಬೇಕು ಅಂತಂದ್ರೆ ಜೈನ್ ಫುಡ್ ಕೊಡಿ ಅಂತಕ್ಕಂಥ ಕೇಳ್ತಕ್ಕಂಥ ರೂಢಿ ಇದೆ. ಬರೀ ಸಸ್ಯಾಹಾರಿ ಅಂತಂದ್ರೆ ಅದರಲ್ಲಿ ಮೊಟ್ಟೆನೂ ಇರುತ್ತೆ, ಬೇರೆ ಬೇರೆ ವಸ್ತುಗಳು ಇರ್ತವೆ. ಜೈನ್ ಫುಡ್ ಅಂದ್ರೆ ಮಾತ್ರ ಇದು ಪರಿಪೂರ್ಣ ಸಸ್ಯಾಹಾರಿ ಅಂತಕ್ಕಂಥದ್ದು ಇದೆ. ಈ ದೇಶದಲ್ಲಿ 3300 ಕಷಾಯ ಖಾನೆಗಳಿದಾವೆ. ಯಾಕೆ ಧ್ವನಿ ಎತ್ತಾ ಇಲ್ಲ ಮೇನಕಾ ಗಾಂಧಿ ಅವರು? ಇವರು ಶುದ್ಧ ಸಸ್ಯಾಹಾರಿ, ಸ್ವಾಗತ ಹಾಗೂ ಗೌರವ ಇದೆ ಅವ್ರ ಮೇಲೆ. ಹಾಗಂತ 8 ಬಾರಿ ಸಂಸದೆ ಆಗಿದ್ದಾರೆ, ಗೌರವ ಇದೆ. ಆ ಪ್ರಬುದ್ಧತೆ ಎಲ್ಲೋಯ್ತು? ಒಂದು ಪ್ರಬುದ್ಧತೆ ಅಂತಕ್ಕಂಥದ್ದು ಹಂತ ಹಂತವಾಗಿ ಒಂದೊಂದು ಸಾರಿ ಗೆದ್ದಾಗ್ಲೂ ಕೂಡ 5-5 ವರ್ಷ ಆ ಸಂಸತ್ತಿನಲ್ಲಿ ಕೂತಾಗ ತಾನಾಗೆ ಇನ್ನಷ್ಟು ಹೆಚ್ಚಾಗ್ಬೇಕಲ್ಲ, ಅದು ಯಾಕೆ ಕ್ಷೀಣಿಸ್ತಾ ಹೋಯ್ತು? ಇವತ್ತು ಇಂಥ ಒಂದು ಯೂಟ್ಯೂಬ್ ಚಾನೆಲ್ ನಲ್ಲಿ ಇಂಥ ಒಂದು ಧರ್ಮದ ಆಚರಣೆಯ ವಿರುದ್ಧ ಅಪಸ್ವರವನ್ನು ಎತ್ತಿದ್ದಾರೆ, ಧರ್ಮಕ್ಕೆ ಅಪಚಾರವನ್ನು ಮಾಡಿದ್ದಾರೆ, ಈ ರೀತಿಯ ಒಂದು ಕ್ರಿಯಾಲೋಪವನ್ನು ಅವ್ರು ಮಾಡಿದ್ದಾರೆ ಅಂತಕ್ಕಂಥದ್ದು ಅದನ್ನ ನಾವು ಇವತ್ತು ಖಂಡಿಸೋದಕ್ಕಾಗಿ ಇವತ್ತು ಬಂದಿದ್ದೇವೆ. ನಾವು ಮಾತ್ರ ಅಲ್ಲ, ಇಡೀ ದೇಶಾದ್ಯಂತ ಖಂಡಿಸ್ತಾ ಇದ್ದಾರೆ. ಅವರ ಮೇಲೆ ನೋಟಿಸ್ ಅನ್ನು ಕೂಡ, ಕಾನೂನಿನಿಂದ ನೋಟಿಸ್ ಅನ್ನು ಕೂಡ ಬಾಂಬೆಯಿಂದ ಇವತ್ತು ಕಳಿಸಲಾಗಿದೆ. ನಾವು ಕೂಡ ಯೋಚನೆ ಮಾಡ್ತಾ ಇದ್ದೀವಿ, ಇಲ್ಲಿ FIR ಮಾಡಿಸ್ಬೇಕು ಅಂತೇಳಿ. ಇದು ಇಡೀ ದೇಶಾದ್ಯಂತ ಪ್ರಚಾರ ಆದ್ರಿಂದ ನಾವೇನು ಇದನ್ನ ಡೆಲ್ಲಿಲೋ ಅಥವಾ ಬೆಂಗಳೂರಿನಲ್ಲೋ ಎಲ್ಲೋ ಮಹಾನಗರಗಳಲ್ಲೇ ಮಾಡಿಸ್ಬೇಕು, ಮುಂಬೈಲಿ ಅಂತ ಇಲ್ಲ. ನಾವು ಸಾಗರದಲ್ಲೂ ಕೂಡ FIR ಮಾಡಿಸೋದಕ್ಕೆ ಸಾಧ್ಯ ಇದೆ. ಆ ರೀತಿಯ ಕಾನೂನು ನಮ್ಮ ವಿಭಾಗ ಇದೆ. ಆ ಕಾನೂನು ವಿಭಾಗದಲ್ಲಿ ಇವತ್ತು ಅದನ್ನ ಮಾಜಿ ಲೋಕಸಭಾ ಸದಸ್ಯರಾದಂತಹ ಮೇನಕಾ ಗಾಂಧಿ ಅವರು ಹೇಳಿಕೆಯನ್ನು ನೀಡಿ ಈ ಪಿಂಚಿ ಜೈನ ಗುರುಗಳು ಏನು ಉಪಯೋಗಿಸ್ತಾರೆ ಆ ಒಂದು ಪಿಂಚಿಯಿಂದ ಹಿಂಸೆ ಆಗ್ತಾ ಇದೆ, ಈ ನವೀನಗಳ ಮಾರಣ ಹೋಮ ಆಗ್ತಾ ಇದೆ ಅನ್ನೋ ರೀತಿಯಲ್ಲಿ ಹೇಳಿಕೆಯನ್ನು ನೀಡಿರ್ತಕ್ಕಂಥದ್ದು ಅವರಿಗೆ ಇರುವಂತಹ ಒಂದು ಅಜ್ಞಾನದ ಕೊರತೆ, ಜ್ಞಾನದ ಕೊರತೆ ಇದು. ಅವ್ರಿಗಿರ್ತಕ್ಕಂಥ ಮುಖ್ಯವಾದ ಅಜ್ಞಾನ ಅಂತಕ್ಕಂಥದ್ದನ್ನ ಇಲ್ಲಿ ಈ ಮೂಲಕ ಹೇಳಲು ಇಚ್ಛಿಸ್ತೇವೆ. ಈ ಪಿಂಚಿ ಇರ್ತಕ್ಕಂಥದ್ದು ಯಾಕೆ ಮತ್ತೆ ಅದನ್ನ ಯಾವ ರೀತಿಯಲ್ಲಿ ನಿರ್ಮಾಣ ಮಾಡ್ತಾರೆ ಅಂತಕ್ಕಂಥ ಒಂದು ಕನಿಷ್ಠ ಜ್ಞಾನನೂ ಇಲ್ಲದೆ ನೀಡಿದಂತಹ ಒಂದು ಹೇಳಿಕೆ ಇದು ಅಂತಕ್ಕಂಥದ್ದನ್ನ ನಾವು ಈಗ ಹೇಳಲಿಕ್ಕೆ ಇಚ್ಛೆ ಪಡ್ತೀವಿ. ಈ ಪಿಂಚಿ ಇರ್ತಕ್ಕಂಥದ್ದು ಗುರುಗಳು, ಆಚಾರ್ಯರು, ಸ್ವಾಮೀಜಿಯವರು ಎಲ್ಲರೂ ಸಹ ಈ ಜೈನ ಸಂಪ್ರದಾಯದಲ್ಲೇ ಅಲ್ಲ, ಎಲ್ಲಾ ಸಂಪ್ರದಾಯದಲ್ಲೂ ಸಹ ಸ್ವಾಮೀಜಿಗಳು ಬಳಸ್ತಕ್ಕಂತಹ ಒಂದು ಪಿಂಚಿಯಲ್ಲಿ ಈ ನವಿಲುಗಳ ಗರಿಗಳು ಇರ್ತವೆ ಅಂತಕ್ಕಂಥದ್ದು ಸತ್ಯನೇ. ಆದ್ರೆ ಆ ಗರಿಗಳು ಯಾವ ರೀತಿಯಲ್ಲಿ ಸಂಗ್ರಹ ಮಾಡ್ತಾರೆ, ಆ ಸಂಗ್ರಹ ಮಾಡುವ ಪೂರ್ವದಲ್ಲಿ ಎಲ್ಲಿಂದ ಅವು ಇರ್ತವೆ, ಅವುಗಳು ನೈಸರ್ಗಿಕವಾಗಿ ಬಿದ್ದು ಹೋಗ್ತಕ್ಕಂತಹ ಇವುಗಳನ್ನೇ ಬಳಸಿ ಮಾಡ್ತಕ್ಕಂತಹ ಒಂದು ಪಿಂಚಿ ಇಲ್ಲದೆ ಈ ಆಚಾರ್ಯರು, ಗುರುಗಳು ಅಥವಾ ಸ್ವಾಮೀಜಿಯವರು ಇಷ್ಟು ಮಾರು ದೂರನೂ ಸಹ ನಡ್ಕೊಂಡು ಹೋಗಬಾರ್ದು ಅಂತಕ್ಕಂಥದ್ದು. ಕಾರಣ ಏನು ಅಂದ್ರೆ ಅವರಗಳ ಒಂದು ಆಚರಣೆಯಲ್ಲಿ, ಚರ್ಯೆಯಲ್ಲಿ ಯಾವುದೇ ರೀತಿಯಲ್ಲಿ ಹಿಂಸೆ ಆಗಬಾರ್ದು.
ಶ್ರೇಷ್ಠ ಮತ್ತೆ ಗೌರವಿಸ್ತಕ್ಕಂಥ ಮೊದಲ ಧರ್ಮ ಅಂತಂದ್ರೆ ಜೈನ ಧರ್ಮ. ಈ ಒಂದು ಜೈನ ಧರ್ಮದಲ್ಲಿ ಆದಿನಾಥ ತೀರ್ಥಂಕರು 24 ತೀರ್ಥಂಕರನ್ನ ನಾವು ಪೂಜಿಸ್ತೀವಿ, ಗೌರವಿಸ್ತೀವಿ. ಆ 24 ತೀರ್ಥಂಕರಕ್ಕಿಂತ ಹಿಂದೂ ಕೂಡ 24 ತೀರ್ಥಂಕರು ಇದ್ರು ಅಂತಕ್ಕಂಥದ್ದು ಕೂಡ ಉಲ್ಲೇಖ ಇದೆ. ನಮ್ಮ ದೇಶದಲ್ಲಿ ರಾಮಾಯಣ ನಡೆದಿರೋದು 20ನೇ ತೀರ್ಥಂಕರು. ಈ ಅಹಿಂಸೆಯನ್ನ ನಿರಂತರವಾಗಿ ನಿರ್ವಹಿಸ್ಕೊಂಡು ಬರ್ತಾ ಇರ್ತಕ್ಕಂಥ ಜೈನ ಧರ್ಮದ ತತ್ವ, ಯಾವುದೇ ಒಲಿದೇ ಇರ್ತಕ್ಕಂಥ ಗರಿಗಳನ್ನ ಬಳಸೋದೇ ಇಲ್ಲ. ಅದನ್ನ ಕಂಡುಹಿಡಿತಕ್ಕಂಥ ಜ್ಞಾನ ಕೂಡ ಆ ಗರಿಗಳ ಪಿಂಚ ತಯಾರು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಬಳಸ್ತಾರೆ. ಇಷ್ಟಿದ್ದೂ ಕೂಡ ಆ ಸಂಸದೆ ಅವೈಜ್ಞಾನಿಕವಾಗಿ ಈ ಇತಿಹಾಸವನ್ನ ಗೊತ್ತಿಲ್ಲದೆ ಈ ರೀತಿಯ ಪಿಂಚ ಬಳಸ್ತಕ್ಕಂಥದ್ದು ಸರಿಯಲ್ಲ, ಬಳಸಬಾರದು ಅಂತಕ್ಕಂಥ ಮನವಿಯನ್ನ ಮಾಡ್ತಾ ಇದ್ದಾರೆ. ಇವತ್ತು ಇದಕ್ಕೊಂದು ಕತೆ ಕೂಡ ಇದೆ. ಕುಂದರು ಅಂತ ಹೇಳಿ ನಮ್ಮ ಆ ಉದುರೋದಾಗ ಆ ಪಿಂಚೆ ಇಲ್ಲದೆ ಅವರು ಪ್ರಯಾಣವನ್ನ ಮಾಡೋದಿಲ್ಲ. ಆಗ ನೆಲದ ಮೇಲೆ ಬಂದು ಭೂಮಿಗೆ ಬಂದು ಇಳಿದಾಗ ನವಿಲುಗಳ ಗರಿಗಳ ರಾಶಿಗಳೇ ಉದುರೋಗಿತ್ತು. ಆ ರಾಶಿಗಳನ್ನ ನೋಡಿ ಅದನ್ನ ಆರಿಸಿ ಅದರಿಂದ ಬೇಕೇ ಬೇಕು, ಅಹಿಂಸಾ ಪರಮೋ ಧರ್ಮಕಿ, ಅಹಿಂಸಾ ಪರಮೋ ಧರ್ಮಕಿ. ಮಾಡ್ತಕ್ಕಂಥದ್ದು ಅಥವಾ ಬಳಸ್ತಕ್ಕಂಥದ್ದೇ ತಪ್ಪು ಅನ್ನೋ ರೀತಿಯಲ್ಲಿ ನೀಡಿದಂಥ ಹೇಳಿಕೆಯನ್ನು ನಾವು ಖಂಡಿಸ್ತಾ ಈ ಹೇಳಿಕೆಯನ್ನ ಹಿಂಪಡಿಬೇಕು, ಆ ಬಗ್ಗೆ ಕ್ಷಮೆ ಯಾಚಿಸಬೇಕು ಅಂತಕ್ಕಂತಹದನ್ನ ಅನುಗುಣವನ್ನ ನಾವು ಆಗ್ರಹಿಸ್ತೇವೆ. ಕೇಂದ್ರ ಸರ್ಕಾರ ಈ ಬಗ್ಗೆ ಅವರಿಗೆ ಮನದಟ್ಟು ಮಾಡಿ